ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಇಂದಿನ ಡೈಲಿ ಕರೆಂಟ್ ಅಫೇರ್ಸ್ ಮಾಸ್ಟರ್ ಕ್ಲಾಸ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಇಂದು 03 ಮೇ 2026. ಇಂದಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಕೇವಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾತ್ರ ಹುಡುಕುವುದಿಲ್ಲ, ಬದಲಾಗಿ ಪ್ರತಿಯೊಂದು ವಿಷಯದ ಹಿಂದಿರುವ ಕಾನ್ಸೆಪ್ಟ್ ಅನ್ನು ಆಳವಾಗಿ ವಿಶ್ಲೇಷಿಸಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಖಂಡಿತವಾಗಿಯೂ ಈ ಸೆಷನ್ ಮುಂಬರುವ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಗಟ್ಟಿ ಅಡಿಪಾಯವಾಗಲಿದೆ. ಪೆನ್ ಮತ್ತು ಪೇಪರ್ ಜೊತೆಗೆ ಸಿದ್ಧರಾಗಿ, ಬನ್ನಿ ಶುರು ಮಾಡೋಣ. ಇಂದಿನ ತರಗತಿಯನ್ನು ಒಂದು ಅದ್ಭುತವಾದ ಸ್ಫೂರ್ತಿದಾಯಕ ನುಡಿಯೊಂದಿಗೆ ಆರಂಭಿಸೋಣ. ಸಕ್ಸೆಸ್ ಯೂಶಲಿ ಕಮ್ಸ್ ಟು ದೋಸ್ ಹೂ ಆರ್ ಟೂ ಬಿಸಿ ಟು ಬಿ ಲುಕಿಂಗ್ ಫಾರ್ ಇಟ್. ಅಂದರೆ ಯಶಸ್ಸು ಯಾವಾಗಲೂ ತಮ್ಮ ಗುರಿಯತ್ತ ನಿರಂತರವಾಗಿ ಶ್ರಮಿಸುವವರನ್ನೇ ಹುಡುಕಿಕೊಂಡು ಬರುತ್ತದೆ. ಮುಂಬರುವ ಕೆಪಿಎಸ್ಸಿ, ಯುಪಿಎಸ್ಸಿ ಅಥವಾ ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಕೊನೆಯ ಫಲಿತಾಂಶದ ಬಗ್ಗೆ ಈಗಲೇ ಚಿಂತಿಸದೆ ಪ್ರತಿದಿನದ ಅಧ್ಯಯನದ ಕಡೆಗೆ ಮಾತ್ರ ಸಂಪೂರ್ಣ ಫೋಕಸ್ ಇರಲಿ. ನಿಮ್ಮ ಶ್ರಮವೇ ನಿಮ್ಮ ಗೆಲುವು. ಇಂದಿನ ಈ ಎಕ್ಸ್ಪ್ಲೇನರ್ನ ಸಂಪೂರ್ಣ ಅಜೆಂಡಾ ಇಲ್ಲಿದೆ, ಗಮನಿಸಿ. 1. ಎಕಾನಮಿ ಮತ್ತು ಆರ್ಬಿಐ ಅಪ್ಡೇಟ್ಸ್. 2. ಡಿಫೆನ್ಸ್ ಹಾಗೂ ಅಂತಾರಾಷ್ಟ್ರೀಯ ವಿದ್ಯಮಾನಗಳು. 3. ಸ್ಟೇಟ್ ಇನಿಷಿಯೇಟಿವ್ಸ್. 4. ಅಪಾಯಿಂಟ್ಮೆಂಟ್ಸ್ ಮತ್ತು ರ್ಯಾಂಕಿಂಗ್ಸ್. ಹಾಗೂ ಕೊನೆಯದಾಗಿ 5. ನಮ್ಮ ರ್ಯಾಪಿಡ್ ರಿವಿಷನ್ ರೌಂಡ್ ಇರಲಿದೆ. ಸರಿ, ಮೊದಲಿಗೆ ಇಕಾನಮಿ ಮತ್ತು ಆರ್ಬಿಐ ಕಡೆಗೆ ಗಮನ ಹರಿಸೋಣ. ಬ್ಯಾಂಕಿಂಗ್ ಪರೀಕ್ಷೆಗಳಲ್ಲಿ ಆರ್ಬಿಐನ ಸ್ಟ್ರಕ್ಚರಲ್ ಹೈರಾರ್ಕಿ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ಬರ್ತವೆ. ಆರ್ಬಿಐನಲ್ಲಿ ಒಟ್ಟು 1 ಗವರ್ನರ್ ಹಾಗೂ 4 ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ ಎಂಬ ಬೇಸಿಕ್ ಕಾನ್ಸೆಪ್ಟ್ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ತಿಳಿದಿರಲೇಬೇಕು. ಹಾಗಾದ್ರೆ ಇಲ್ಲೊಂದು ನೇರವಾದ ಪ್ರಶ್ನೆ. ಇತ್ತೀಚೆಗೆ ಅಷ್ಟೇ ಟಿ. ರವಿಶಂಕರ್ ಅವರು ತಮ್ಮ ಅಧಿಕಾರಾವಧಿ ಪೂರೈಸಿ ನಿವೃತ್ತರಾದ್ರು. ಅವರ ಸ್ಥಾನಕ್ಕೆ ಅಂದ್ರೆ ಹೊಸ ಆರ್ಬಿಐ ಡೆಪ್ಯೂಟಿ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಈ ರೀತಿಯ ಪ್ರಶ್ನೆಗಳು ಐಬಿಪಿಎಸ್ ಪಿಒ 2023ನಲ್ಲಿ ಬಂದಿದ್ವು. ಆಪ್ಷನ್ಸ್ನಲ್ಲಿ ಮೈಕಲ್ ಪಾತ್ರಾ, ಎಂ. ರಾಜೇಶ್ವರ್ ರಾವ್, ಟಿ. ರವಿಶಂಕರ್ ಮತ್ತು ರೋಹಿತ್ ಜೈನ್ ಇದ್ರೆ ನಾವು ಟಿ. ರವಿಶಂಕರ್ ಅವರನ್ನು ಸುಲಭವಾಗಿ ಎಲಿಮಿನೇಟ್ ಮಾಡಬಹುದು, ಏಕೆಂದರೆ ಅವರು ನಿವೃತ್ತರಾಗಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ರೋಹಿತ್ ಜೈನ್. ಹೌದು, ಈಗ ಆರ್ಬಿಐನಲ್ಲಿ ಒಟ್ಟು 4 ಡೆಪ್ಯೂಟಿ ಗವರ್ನರ್ಸ್ ಇದ್ದಾರೆ. ಇದರ ಜೊತೆಗೆ ಆರ್ಬಿಐನ ಸಕ್ಷಮ್ ಮಿಷನ್ ಬಗ್ಗೆಯೂ ತಿಳಿದುಕೊಳ್ಳಿ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ 1.40 ಲಕ್ಷ ಉದ್ಯೋಗಿಗಳಿಗೆ ಸೂಕ್ತ ತರಬೇತಿ ನೀಡಿ ಓವರಾಲ್ ಗವರ್ನೆನ್ಸ್ನ ಉತ್ತಮಪಡಿಸುವುದೇ ಈ ಸಕ್ಷಮ್ ಮಿಷನ್ನ ಮುಖ್ಯ ಉದ್ದೇಶ. ಈ ಕಾನ್ಸೆಪ್ಟ್ನ ಸ್ಪಷ್ಟವಾಗಿ ನೆನಪಿನಲ್ಲಿಟ್ಕೊಳ್ಳಿ. ಈಗ ಡಿಫೆನ್ಸ್ ಮತ್ತು ಇಂಟರ್ನ್ಯಾಷನಲ್ ಅಫೇರ್ಸ್ ಕಡೆಗೆ ಸಾಗೋಣ. ಯುಪಿಎಸ್ಸಿ ಮತ್ತು ಕೆಎಸ್ಪಿ ಪರೀಕ್ಷೆಗಳನ್ನು ಬರೆಯುವ ಸ್ಪರ್ಧಾರ್ಥಿಗಳು ಜಾಗತಿಕ ಮಿಲಿಟರಿ ಬೆಳವಣಿಗೆಗಳ ಮೇಲೆ ಹದ್ದಿನ ಕಣ್ಣಿಡಬೇಕು, ಏಕೆಂದರೆ ಇದು ಬಹಳ ರಿಪೀಟೆಡ್ ಎಕ್ಸಾಮ್ ಪ್ಯಾಟರ್ನ್ ಆಗಿದೆ. ಇಲ್ಲಿ ಗಮನಿಸಿ, ಸಿಪ್ರಿ 2025 ರಿಪೋರ್ಟ್ ಪ್ರಕಾರ ಜಗತ್ತಿನಲ್ಲಿ ಅತಿ ಹೆಚ್ಚು ರಕ್ಷಣಾ ವೆಚ್ಚ ಅಂದ್ರೆ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಮಾಡುವ ಟಾಪ್ 3 ದೇಶಗಳೆಂದರೆ ಯುಎಸ್, ಚೈನಾ ಮತ್ತು ರಷ್ಯಾ. ಹಾಗಾದ್ರೆ ಈ ಜಾಗತಿಕ ಪಟ್ಟಿಯಲ್ಲಿ ನಮ್ಮ ಭಾರತದ ಪ್ರಸ್ತುತ ಸ್ಥಾನ ಎಷ್ಟಿರಬಹುದು? ಆಪ್ಷನ್ಸ್ ಬಂದು 3rd, 4th ಅಥವಾ 5th. ಯೋಚಿಸಿ. ನಮ್ಮ ಭಾರತದ ಸ್ಥಾನ 5th ಅಂದರೆ 5ನೇ ಸ್ಥಾನ. ಭಾರತವು $92.1 ಬಿಲಿಯನ್ ನಷ್ಟು ರಕ್ಷಣಾ ವೆಚ್ಚವನ್ನು ಮಾಡಿದೆ. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಜರ್ಮನಿ ಜೊತೆ ಕನ್ಫ್ಯೂಸ್ ಮಾಡ್ಕೋತಾರೆ. ಜರ್ಮನಿ ಇರೋದು 4th ಸ್ಥಾನದಲ್ಲಿ ಮತ್ತು ಭಾರತ ಇರೋದು 5th ಸ್ಥಾನದಲ್ಲಿ. ಪರೀಕ್ಷೆಯಲ್ಲಿ ಈ ಸಣ್ಣ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಗ್ಲೋಬಲ್ ಟೆಕ್ನಾಲಜಿ ವಿಚಾರಕ್ಕೆ ಬಂದ್ರೆ ಎಸ್ಎಸ್ಸಿ ಸಿಜಿಎಲ್ ಟಿಯರ್ 1 ಪರೀಕ್ಷೆಗಳಲ್ಲಿ ಕೇಳಬಹುದಾದ 2 ಬಹುಮುಖ್ಯವಾದ ಕಾನ್ಸೆಪ್ಟ್ಗಳನ್ನು ಹೋಲಿಕೆ ಮಾಡಿ ನೋಡೋಣ. ಒಂದೆಡೆ ಚೈನಾ ಎಐ ತಂತ್ರಜ್ಞಾನವನ್ನು ಬಳಸಿ 96 ಡ್ರೋನ್ಗಳ ಆಟ್ಲಸ್ ಎಂಬ ಸ್ವಾಮ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದು ಶತ್ರುಗಳನ್ನು ಏಕಕಾಲದಲ್ಲಿ ಧ್ವಂಸ ಮಾಡುವ ಅಗ್ರೆಸಿವ್ ವ್ಯವಸ್ಥೆ. ಇನ್ನೊಂದೆಡೆ ಜಪಾನ್ ಶಾಂತಿಯುತವಾಗಿ ಐಎಸ್ಆರ್ಒದ ಮುಂಬರುವ ಚಂದ್ರಯಾನ್ 5 ಬಾಹ್ಯಾಕಾಶ ಯೋಜನೆಗಾಗಿ ಸೈಟ್ ಇವ್ಯಾಲ್ಯುಯೇಷನ್ನಲ್ಲಿ ಸಹಕರಿಸುತ್ತಿದೆ. ಈ 2 ವಿಷಯಗಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಿ. ಪ್ರತಿದಿನದ ಎಲ್ಲ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ HGA ಅಕಾಡೆಮಿಯ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, HGA ಅಕಾಡೆಮಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯಗಳ ಪಠ್ಯ ಅನುಕ್ರಮ ಸಾರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಪ್ಲೇಲಿಸ್ಟ್ನಲ್ಲಿ ಹೋಗಿ ನಿಮಗೆ ಬೇಕಾದ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ನಮ್ಮ ವಿಡಿಯೋದಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಸುಮಾರು 300+ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು, ಎಲ್ಲಾ ವಿಷಯಗಳ ಪಠ್ಯ ಅನುಕ್ರಮ ಸಾರ, ಎಲ್ಲಾ ವಿಷಯಗಳ ಪಠ್ಯ ಅನುಕ್ರಮ ಸಾರ ಟೆಸ್ಟ್ಗಳನ್ನು, ಸುಮಾರು 30,000+ MCQಗಳನ್ನು ಒಳಗೊಂಡಿವೆ. ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಬೋರ್ಡ್ ಅನ್ನು ವೀಕ್ಷಿಸಲು ಹಾಗೂ ಇತರೆ ಸ್ಪರ್ಧಾರ್ಥಿಗಳ ಜೊತೆ ಕಂಪೀಟ್ ಮಾಡಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಎಂದು ಲೀಡರ್ ಬೋರ್ಡ್ನಿಂದ ತಿಳಿದುಕೊಳ್ಳಬಹುದು. ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ನಲ್ಲಿ ನೀವು ಎಲ್ಲ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು.
ಸರಿ, ಈಗ ಮತ್ತೆ ನಮ್ಮ ಶೈಕ್ಷಣಿಕ ಅಧ್ಯಯನದ ಕಡೆಗೆ ಬರೋಣ. ಮುಂಬರುವ ಕೆಪಿಎಸ್ಸಿ ಎಸ್ಡಿಎ ಮತ್ತು ಎಫ್ಡಿಎ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದ ಸ್ಟೇಟ್ ಇನಿಷಿಯೇಟಿವ್ಸ್ ಹಾಗೂ ತಾಂತ್ರಿಕ ಬೆಳವಣಿಗೆಗಳ ಬಗ್ಗೆ ಗಮನಹರಿಸೋಣ. ಈ 3 ಪ್ರಮುಖ ಅಂಶಗಳನ್ನು ಒಂದೇ ಕಡೆ ಗ್ರೂಪ್ ಮಾಡಿ ಕಲಿಯೋಣ. ಮೊದಲನೇದಾಗಿ, ಪಂಚಾಯತ್ ಉನ್ನತಿ 2.0 ಇಂಡೆಕ್ಸ್ನಲ್ಲಿ ತ್ರಿಪುರಾ ರಾಜ್ಯ ಫಸ್ಟ್ ರ್ಯಾಂಕ್ ಪಡೆದಿದೆ. ವಿಪತ್ತು ನಿರ್ವಹಣೆಗಾಗಿ ಮಿಜೋರಂ ರಾಜ್ಯ ಖುಲ್ ಎಂಬ ಹೊಸ ಆಪ್ ಅನ್ನು ಲಾಂಚ್ ಮಾಡಿದೆ. ಇನ್ನು ನಮ್ಮ ಗುಜರಾತ್ ಭಾರತದಲ್ಲೇ ಮೊದಲ ಬಾರಿಗೆ ಎಂಎಫ್ಎಫ್ಎಫ್ ಅಂದರೆ ಮಲ್ಟಿಲೇನ್ ಫ್ರೀ ಫ್ಲೋ ಟೋಲಿಂಗ್ ಸಿಸ್ಟಮ್ ಅನ್ನು ಪರಿಚಯಿಸಿದೆ. ಇದರಿಂದ ಭೌತಿಕ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳು ನಿಲ್ಲುವ ಅವಶ್ಯಕತೆಯೇ ಇರೋದಿಲ್ಲ. ಕೃಷಿ ಹಾಗೂ ಭೌಗೋಳಿಕತೆಗೆ ಸಂಬಂಧಿಸಿದ ಒಂದು ಬಹುಮುಖ್ಯವಾದ ಪ್ರಶ್ನೆ ಇಲ್ಲಿದೆ. ಭಾರತದ ಮೊದಲ ಇಂಟಿಗ್ರೇಟೆಡ್ ಬಾಸುಮತಿ ಮತ್ತು ಸಾವಯವ ತರಬೇತಿ ಕೇಂದ್ರ ಅಂದರೆ ಫಸ್ಟ್ ಇಂಟಿಗ್ರೇಟೆಡ್ ಬಾಸುಮತಿ ಅಂಡ್ ಆರ್ಗ್ಯಾನಿಕ್ ಟ್ರೈನಿಂಗ್ ಸೆಂಟರ್ ಅನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಇಂತಹ ಜಾಗ್ರಫಿ ಬೇಸ್ಡ್ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ಸ್ನಲ್ಲಿ ಪದೇ ಪದೇ ಬರ್ತವೆ. ಒಂದು ಸಣ್ಣ ಹಿಂಟ್ ಕೊಡ್ತೀನಿ, ಇದು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯದಲ್ಲಿದೆ. ಯೋಚಿಸಿ. ಸರಿಯಾದ ಉತ್ತರ ಉತ್ತರ ಪ್ರದೇಶದ ಪಿಲ್ಲಿಭಿತ್. ಜನಸಂಖ್ಯೆಯ ಹಿಂಟ್ ಮೂಲಕ ನಾವು ಸುಲಭವಾಗಿ ಪಂಜಾಬ್ ಹಾಗೂ ಹರಿಯಾಣವನ್ನು ಎಲಿಮಿನೇಟ್ ಮಾಡಬಹುದು. ಭೌಗೋಳಿಕವಾಗಿ ಉತ್ತರ ಪ್ರದೇಶ್ ಕೃಷಿಗೆ ಹೇಗೆ ಹೆಸರುವಾಸಿಯಾಗಿದೆ ಎಂಬುದನ್ನು ನೆನಪಿಸಿಕೊಂಡರೆ ಇಂತಹ ಅಗ್ರಿಕಲ್ಚರಲ್ ಸ್ಕೀಮ್ಸ್ಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು. ಪರೀಕ್ಷೆಗಳಲ್ಲಿ ಯೋಜನೆಗಳನ್ನು ಆಯಾ ರಾಜ್ಯದ ಜಾಗ್ರಫಿಗೆ ಲಿಂಕ್ ಮಾಡಿ ಕಲಿಯುವ ಅಭ್ಯಾಸ ಮಾಡಿಕೊಳ್ಳಿ. ಈಗ ಇಂದಿನ ತರಗತಿಯ ಕೊನೆಯ ಕಾನ್ಸೆಪ್ಚುಯಲ್ ಬ್ಲಾಕ್ ಕಡೆಗೆ ಸಾಗೋಣ. ಎಸ್ಎಸ್ಸಿ ಸಿಜಿಎಲ್ ಹಾಗೂ ಕೆಇಎ ಪರೀಕ್ಷೆಗಳಲ್ಲಿ ಖಂಡಿತವಾಗಿಯೂ ಕೇಳಲಾಗುವ ಪ್ರಮುಖ ಅಪಾಯಿಂಟ್ಮೆಂಟ್ಸ್ ಹಾಗೂ ರ್ಯಾಂಕಿಂಗ್ಸ್ ಬಗ್ಗೆ ನೋಡೋಣ. ಈ 4 ಪ್ರಮುಖ ನೇಮಕಾತಿಗಳನ್ನು ವೇಗವಾಗಿ ನೋಡೋಣ. ಡಿಫೆನ್ಸ್ ಅಕೌಂಟ್ಸ್ ಕಂಟ್ರೋಲರ್ ಜನರಲ್ ಆಗಿ ಅನುರಾಗ್ ನಾರಾಯಣ್ ದಾಸ್, ಎಂಎಸ್ಎಂಇ ಸೆಕ್ರೆಟರಿಯಾಗಿ ಭರತ್ ಖೇರಾ ನೇಮಕಗೊಂಡಿದ್ದಾರೆ. ಇನ್ನು F1 ರೇಸಿಂಗ್ನ ಇಂಡಿಯಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕ್ರಿಕೆಟಿಗ ಶ್ರೇಯಸ್ ಅಯ್ಯರ್ ಆಯ್ಕೆಯಾಗಿದ್ದಾರೆ. ನೆನ್ಪಿಟ್ಟುಕೊಳ್ಳಲು ಒಂದು ಶಾರ್ಟ್ಕಟ್, ರೇಸಿಂಗ್ ಸ್ಪೀಡ್ ಅನ್ನು ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಸ್ಪೀಡ್ಗೆ ಲಿಂಕ್ ಮಾಡಿ. ಹಾಗೆ ಕ್ರೀಡಾ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಧಿಕಾ ಶ್ರೀ ಅವರು ಫಸ್ಟ್ ಟ್ರಾನ್ಸ್ಜೆಂಡರ್ ಕ್ರಿಕೆಟ್ ಅಂಪೈರ್ ಆಗಿ ಅದ್ಭುತ ಮೈಲಿಗಲ್ಲು ನಿರ್ಮಿಸಿದ್ದಾರೆ. ಜಾಗತಿಕ ಶಿಕ್ಷಣ ರ್ಯಾಂಕಿಂಗ್ಗೆ ಸಂಬಂಧಿಸಿದ ಪ್ರಶ್ನೆ. QSMBA ರ್ಯಾಂಕಿಂಗ್ಸ್ 2026ರಲ್ಲಿ ಭಾರತದ ಯಾವ ಸಂಸ್ಥೆ ಮೊದಲ ಸ್ಥಾನದಲ್ಲಿದೆ? ಪ್ರಪಂಚದ ಮಟ್ಟದಲ್ಲಿ ವಾರ್ಟನ್ ಬಿಸಿನೆಸ್ ಸ್ಕೂಲ್ ಮೊದಲ ಸ್ಥಾನದಲ್ಲಿದೆ, ಆದರೆ ಭಾರತದಲ್ಲಿ ಯಾವ ಸಂಸ್ಥೆ ಟಾಪ್ನಲ್ಲಿದೆ ಎಂದು ಗೆಸ್ ಮಾಡಿ. KRS ಪ್ರಿಲಿಮ್ಸ್ನಂಥ ಪರೀಕ್ಷೆಗಳಲ್ಲಿ ಇದು ಬಹುನಿರೀಕ್ಷಿತ ಪ್ರಶ್ನೆ. ಸರಿಯಾದ ಉತ್ತರ IIM ಬೆಂಗಳೂರು. ನೀವು ಬೇರೆ ಆಪ್ಷನ್ಸ್ ಅನ್ನು ಇಲ್ಲಿ ಎಲಿಮಿನೇಟ್ ಮಾಡಬಹುದು, ಏಕೆಂದರೆ IIM ಬೆಂಗಳೂರು ಇತ್ತೀಚೆಗೆ ನಿರಂತರವಾಗಿ ಉತ್ತಮ ಸಾಧನೆ ಮಾಡುತ್ತಿದೆ. ಹೌದು, ಜಾಗತಿಕ ಮಟ್ಟದಲ್ಲಿ 64th ರ್ಯಾಂಕ್ ಹಾಗೂ ಭಾರತದಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದೆ. ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, ಈ ಪ್ರಶ್ನೆ ಬರುವ ಸಾಧ್ಯತೆ ಬಹಳಷ್ಟಿದೆ. ಇತಿಹಾಸ ಹಾಗೂ ಪ್ರಮುಖ ದಿನಾಚರಣೆಗಳನ್ನು ಕಾಲಾನುಕ್ರಮದಲ್ಲಿ ನೋಡೋಣ. ಮೇ 1ರಂದು ಲೇಬರ್ ಡೇ ಹಾಗೂ ಗುಜರಾತ್ ಮತ್ತು ಮಹಾರಾಷ್ಟ್ರ ಡೇ ಆಚರಿಸಲಾಗುತ್ತದೆ. 1960ಯ ಬಾಂಬೆ ರಿಆರ್ಗನೈಸೇಷನ್ ಆಕ್ಟ್ ಮೂಲಕ ಇವೆರಡು ರಾಜ್ಯಗಳು ವಿಭಜನೆಯಾದವು ಎಂಬುದನ್ನು ಮರೆಯಬೇಡಿ. ಇನ್ನು ಮೇ 2ರಂದು ವರ್ಲ್ಡ್ ಟ್ಯೂನಾ ಡೇ ಆಚರಿಸಲಾಗುತ್ತದೆ. ಸ್ಪರ್ಧಾರ್ಥಿಗಳೇ, ಈಗ ನಾವು ಇಂದಿನ ಅಂತಿಮ ಹಂತ ಅಂದರೆ ರ್ಯಾಪಿಡ್ ರಿವಿಷನ್ ರೌಂಡ್ಗೆ ಬಂದಿದ್ದೇವೆ. ಎಷ್ಟೇ ಓದಿದ್ರೂ ರಿವಿಷನ್ ಮಾಡದಿದ್ರೆ ಮರೆತು ಹೋಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಈ ಫ್ಯಾಕ್ಟ್ಸ್ಗಳನ್ನು ನಿಮ್ಮ ಲಾಂಗ್ ಟರ್ಮ್ ಮೆಮರಿಗೆ ಸೇವ್ ಮಾಡೋಣ ಬನ್ನಿ. ಬಹಳ ವೇಗವಾಗಿ ರೀಕ್ಯಾಪ್ ಮಾಡೋಣ. 1. ಹೊಸ RBI ಡೆಪ್ಯೂಟಿ ಗವರ್ನರ್ ರೋಹಿತ್ ಜೈನ್. 2. ರಕ್ಷಣಾ ವೆಚ್ಚದಲ್ಲಿ ಭಾರತದ ಸ್ಥಾನ 5th. 3. ಪಂಚಾಯತ್ ಉನ್ನತಿ ಇಂಡೆಕ್ಸ್ನಲ್ಲಿ ಫಸ್ಟ್ ಸ್ಥಾನ ತ್ರಿಪುರಾ. 4. F1 ಬ್ರ್ಯಾಂಡ್ ಅಂಬಾಸಿಡರ್ ಶ್ರೇಯಸ್ ಅಯ್ಯರ್. ಈ ಎಲ್ಲ ಅಂಶಗಳ ಒಂದು ಮೆಂಟಲ್ ಪಿಕ್ಚರ್ ಅನ್ನು ತೆಗೆದಿಟ್ಟುಕೊಳ್ಳಿ. ಪ್ರತಿದಿನದ ನಿರಂತರ ರಿವಿಷನ್ ನಿಮ್ಮನ್ನು ಖಂಡಿತ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಇಂದಿನ ಈ ಎಕ್ಸ್ಪ್ಲೇನರ್ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಎಲ್ಲ ಸ್ಪರ್ಧಾರ್ಥಿಗಳು ನಿರಂತರವಾಗಿ ಅಭ್ಯಾಸ ಮಾಡುತ್ತೀರಿ, ನಿಮ್ಮ ಗುರಿಯ ಮೇಲೆ ಸಂಪೂರ್ಣ ಫೋಕಸ್ ಇರಲಿ ಮತ್ತು ಆತ್ಮವಿಶ್ವಾಸದಿಂದಿರಿ. ನಾಳೆ ಮತ್ತೆ ಹೊಸ ಕರೆಂಟ್ ಅಫೇರ್ಸ್ದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಚೆನ್ನಾಗಿ ಓದಿ.